ಪೋಕ್ಸೋ ಅಂದ್ರೆ ಏನು, ಇದು ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಮತ್ತೆ ಯಾವ್ಯಾವ ಸೆಕ್ಷನ್ಗೆ ಇದು ಅಪ್ಲೈ ಆಗುತ್ತೆ? ಈಗ ಮಾಜಿ ಮುಖ್ಯಮಂತ್ರಿಗಳು ಕೇಸು ಅದೇ ರೀತಿ ಆಗಿದೆ. ಅವರು ಆಂಟಿಸಿಪೇಟರಿ ಬೇಲ್ ತಗೊಂಡಿದ್ದಾರೆ. ಆಂಟಿಸಿಪೇಟರಿ ಬೇಲು ಈಗ ಕಾನೂನಿನ ಅರಿವು ಯಾರಿಗಾದ್ರೂ ಇದ್ರೆ, ವೆನ್ ಹಿ ಹಸ್ ಕಮಿಟೆಡ್ ಎ ನಾನ್ ಬೇಲೇಬಲ್ ಅಫೆನ್ಸ್, ನಾನು ಅರೆಸ್ಟ್ ಆಗ್ತೀನಿ ಅಂತ ಏನಾದರೂ ಒಂದು ಭಯ ಇದ್ರೆ ಅವರಿಗೆ, ದೆನ್ ಅಂಡರ್ ಸೆಕ್ಷನ್ 438 ಆಫ್ CRPC ಅವರು ಆಂಟಿಸಿಪೇಟರಿ ಬೇಲ್ ತಗೊಬಹುದು. ಆ ಪ್ರಾವಿಷನ್ ಸೆಕ್ಷನ್ ಲ್ಯಾಂಗ್ವೇಜೇ ಹೇಳುತ್ತೆ. ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕೆಲವೊಂದು ಕಾನೂನಿನ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಕಾರ್ತಿಕ್ ಸರ್ ಜೊತೆ ಇದೀವಿ, ಮಾತಾಡ್ತಾ ಇದೀವಿ. ಸೊ ಮೊದಲನೇದಾಗಿ ನನ್ನ ಪ್ರಶ್ನೆ ಬಂದು, ಪೋಕ್ಸೋ ಅಂದ್ರೆ ಏನು, ಇದು ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಮತ್ತೆ ಯಾವ್ಯಾವ ಸೆಕ್ಷನ್ಗೆ ಇದು ಅಪ್ಲೈ ಆಗುತ್ತೆ ಸರ್? ಪೋಕ್ಸೋ ಅಂತ ಹೇಳಿದ್ರೆ ಅಂಡರ್ 18 ಯಾರ್ಯಾರು ಇರ್ತಾರೆ, ಈಗ ಚಿಲ್ಡ್ರನ್ ಆಗಿರ್ಲಿ. ಪೋಕ್ಸೋ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್ 2012 ಅಂತ ಬರುತ್ತೆ. ಸೊ ಆ ಆಕ್ಟ್ ಅಡಿಯಲ್ಲಿ ಯಾವುದೇ ಒಂದು ಮಕ್ಕಳಿಗೆ ತೊಂದರೆ ಆಗಿದ್ರೆ, ಸೆಕ್ಷುಲಿ ತೊಂದರೆ ಆಗಿದ್ರೆ, ಆ ಆಕ್ಟ್ ಅಡಿಯಲ್ಲಿ ಕೇಸನ್ನ ಇದು ಮಾಡ್ಕೊಂತಾರೆ, ರಿಜಿಸ್ಟರ್ ಮಾಡ್ಕೊಂತಾರೆ. ಸೊ ಅದರಲ್ಲಿ ಇಟ್ ಈಸ್ ಒನ್ ಆಫ್ ದಿ ವೆರಿ ಡಿಫಿಕಲ್ಟ್ ಕೇಸಸ್ ಇನ್ ದಿ ಕ್ರಿಮಿನಲ್ ಪ್ರಾಕ್ಟೀಸ್. ಆ ಒಂದು ಇದರಲ್ಲಿ ಪೋಸ್ಕೋ ಅಡಿಯಲ್ಲಿ ಕೇಸನ್ನ ದಾಖಲೆ ಮಾಡ್ಕೊಂಡ್ರೆ ಬೇಲ್ ಅಷ್ಟು ಈಸಿಯಾಗಿ ಸಿಗಲ್ಲ, ತುಂಬಾ ಕಷ್ಟ ಆಗಿರುತ್ತೆ. ಟ್ರಯಲ್ ಮುಗಿಸ್ಕೊಂಡೇ ಆಚೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ, 95%. ಕೆಲವೊಂದು ಕೇಸ್ಗಳಲ್ಲಿ ಯಾವ್ದು ಪ್ಲಾಂಟ್ ಮಾಡಿರೋದಾಗ್ಲಿ, ಅಂತ ಕೇಸ್ಗಳು ಕಂಡು ಬಂದಲ್ಲಿ ಲೂಪ್ ಹೋಲ್ಸ್ ಮೇಲೆ ನಾವು ಆರ್ಗ್ಯುಮೆಂಟ್ ಮಾಡಿ ಹೈಕೋರ್ಟ್ ಅಲ್ಲಿ ಬೇಲ್ ಅನ್ನು ಪಡೆದುಕೊಂಡು. ಸರ್, ಇವಾಗ ಪೋಕ್ಸೋದ್ ಹೇಳ್ತಾ ಇದ್ರಿ, ಇವಾಗ ಯಡಿಯೂರಪ್ಪನವರು ಸೇಮ್ ಇದೇ ತರ ಒಂದು ಕೇಸ್ ಇವಾಗ ಬಯಲಿಗೆ ಬಂದಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಇದರಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಬರುತ್ತೆ. ಸೆಕ್ಷುವಲ್ ಇಂಟರ್ ಕೋರ್ಸ್ ಬೇರೆ ಬರುತ್ತೆ, ಸೆಕ್ಷುವಲ್ ಅಸಾಲ್ಟ್ ಮತ್ತೆ ಸೆಕ್ಷುವಲ್ ಹರಾಸ್ಮೆಂಟ್ ಬೇರೆ ಬರುತ್ತೆ. ಸೊ ಇವ್ರ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಮತ್ತೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸು ಹಾಕಿರುವಂತ ಚಾನ್ಸಸ್ ಜಾಸ್ತಿ ಇದೆ. ಎರಡರಲ್ಲೂ ಡಿಫ್ರೆನ್ಸ್ ಏನ್ ಸರ್? ಅಂದ್ರೆ ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳಿದ್ರೆ ಜಸ್ಟ್ ಹಿಂಗೆ ಟಚ್ ಮಾಡಿ, ಅನ್ಯಾಚುರಲ್ ಆಗಿ ಟಚ್ ಮಾಡೋದು. ಒಂದು ಅಂಡರ್ 18 ಇರುವಂತಹ ಒಂದು ಮಕ್ಕಳಿಗೆ ಅನ್ಯಾಚುರಲ್ ಆಗಿ ಹಿಂಗೆ ಟಚ್ ಮಾಡೋದಾಗ್ಲಿ, ಇನ್ಅಪ್ರಾಪ್ರಿಯೇಟ್ ಆಗಿ ಟಚ್ ಮಾಡಿದಾಗ ಇದೊಂದು ಸೆಕ್ಷುವಲ್ ಅಸಾಲ್ಟ್ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ. ಸೊ ಆ ಸೆಕ್ಷನ್ ಅಡಿಯಲ್ಲಿ ನೀವು ಈಗ ಹೇಳಿದ್ರಲ್ಲ, ಯಡಿಯೂರಪ್ಪನವ್ರದ್ದು ಕೇಸು ದಾಖಲಾಗಿರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಅದೀಗ ಮೋಸ್ಟ್ಲಿ ಹೈಕೋರ್ಟ್ ಅಲ್ಲಿ ಇರಬೇಕು. ಸೊ ಇಂಥ ಕೇಸ್ಗಳಲ್ಲಿ ಬೇಲ್ ಸಿಗಲ್ಲ. ಇವೊಂದು ಸೆಕ್ಷುವಲ್ ಅಸಾಲ್ಟ್ ಆಗಿರ್ಲಿ, ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಲಿ, ಇದರಲ್ಲಿ 5 years ಮ್ಯಾಕ್ಸಿಮಮ್ ಪನಿಷ್ಮೆಂಟ್ 5 years ಇರುತ್ತೆ. ಈಗ ಸೆಕ್ಷುವಲ್ ಇಂಟರ್ ಕೋರ್ಸ್ ಏನಾದ್ರು ಆಗಿದ್ರೆ 10 years ಅಂಡ್ ಅಬೌವ್ ಇರುತ್ತೆ ಪನಿಷ್ಮೆಂಟ್. ಅದ್ರಲ್ಲಂತೂ ಬೇಲ್ ಸಿಗೋ ಚಾನ್ಸಸ್ ಭಾರಿ ಕಮ್ಮಿ ಇರ್ತದೆ. ಸೆಕ್ಷುವಲ್ ಅಫೆನ್ಸ್ ನೀವ್ ಹೇಳ್ದಂಗೆ ಅಸಾಲ್ಟ್ ಮತ್ತೆ ಹರಾಸ್ಮೆಂಟ್ ಆಗಿದ್ರೆ ಏನಾದ್ರು ಲೂಪ್ ಹೋಲ್ಸ್, ಈಗ ವಿಕ್ಟಿಮ್ ಸ್ಟೇಟ್ಮೆಂಟ್ ಕೊಟ್ಟಿಲ್ವೋ, ವಿಕ್ಟಿಮ್ ಸ್ಟೇಟ್ಮೆಂಟ್ ಏನಾದ್ರು ವಿರುದ್ಧವಾಗಿ ಕೊಟ್ರು, ನನಗೆ ಆ ರೀತಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅನ್ನೋದಾಗ್ಲಿ, ಆ ರೀತಿ ಏನಾದ್ರು ನೀವು ಸ್ಟೇಟ್ಮೆಂಟ್ ಏನಾದ್ರು ಇದ್ರೆ ಆ ಸ್ಟೇಟ್ಮೆಂಟ್ ಮೇಲೆ ಬೇಕಾದ್ರೆ ಬೇಲ್ ಆಗುವಂತ ಚಾನ್ಸಸ್ ಇರ್ತದೆ. ಈಗ ನೀವು ಹೇಳ್ದಂಗೆ ಈಗ ಮಾಜಿ ಮುಖ್ಯಮಂತ್ರಿಗಳು ಕೇಸು ಅದೇ ರೀತಿ ಆಗಿದೆ. ಅವರು ಆಂಟಿಸಿಪೇಟರಿ ಬೇಲ್ ತಗೊಂಡಿದ್ದಾರೆ. ಆಂಟಿಸಿಪೇಟರಿ ಬೇಲು ಈಗ ಕಾನೂನಿನ ಅರಿವು ಯಾರಿಗಾದ್ರೂ ಇದ್ರೆ, ವೆನ್ ಹಿ ಹಸ್ ಕಮಿಟೆಡ್ ಎ ನಾನ್ ಬೇಲೇಬಲ್ ಅಫೆನ್ಸ್, ಸೊ ಆಗ ಅವ್ರಿಗೆ ವೆನ್ ಈಸ್ ಆಂಟಿಸಿಪೇಟಿಂಗ್ ಈಸ್ ಅರೆಸ್ಟ್, ನಾನು ಅರೆಸ್ಟ್ ಆಗ್ತೀನಿ ಅಂತ ಏನಾದ್ರು ಒಂದು ಭಯ ಇದ್ರೆ ಅವರಿಗೆ, ದೆನ್ ಅಂಡರ್ ಸೆಕ್ಷನ್ 438 ಆಫ್ CRPC ಅವರು ಆಂಟಿಸಿಪೇಟರಿ ಬೇಲ್ ತಗೊಬಹುದು. ಆ ಪ್ರಾವಿಷನ್ ಸೆಕ್ಷನ್ ಲ್ಯಾಂಗ್ವೇಜೇ ಹೇಳುತ್ತೆ ತಗೊಬಹುದು ಅಂತ. ಆ ಸೆಕ್ಷನ್ ಅಡಿಯಲ್ಲಿ ಅವರು ಬೇಲ್ ತಗೊಂಡಿದ್ದಾರೆ. ಮತ್ತೆ ಈಗ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಈಗ ಹೈಕೋರ್ಟ್ ಅಲ್ಲಿ ಅದನ್ನ ಕ್ವಾಶ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ನನ್ನ ಪ್ರಕಾರ ಇದು ಕ್ವಾಶ್ ಮಾಡುವಂತಹ ಕೇಸ್ ಅಲ್ಲ, ಯಾಕಂದ್ರೆ ಟ್ರಯಲ್ ನಡೀಲಿ ಅಂತ 95% ಜಡ್ಜಸ್ ಮೈಂಡ್ಸೆಟ್ ಇರುತ್ತೆ. ಯಾಕಂದ್ರೆ ಸ್ಟೇಟ್ಮೆಂಟ್ ಈ ಕೇಸಲ್ಲಿ ಇನ್ ಪರ್ಟಿಕ್ಯುಲರ್ಲಿ ನಾನ್ ಫಾಲೋ ಅಪ್ ಮಾಡ್ದಂಗೆ ಎಲ್ಲಾ ಸಾಕ್ಷಿಗಳು ವಿರುದ್ಧವಾಗಿದೆ. ನಾವೇನು ಯಡಿಯೂರಪ್ಪನವರು ಅಗೇನ್ಸ್ಟ್ ಏನು ಹೇಳ್ತಾ ಇಲ್ಲ, ಎಲ್ಲ ಸಾಕ್ಷಿಗಳು ವಿರುದ್ಧವಾಗಿದೆ. ಮತ್ತೆ ಬರೀ ವಿಕ್ಟಿಮ್ ಸ್ಟೇಟ್ಮೆಂಟ್ ಮಾತ್ರ ಹೇಳಿದ್ದಾರೆ, ನನಗೆ ಈ ತರ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಆದ್ರಿಂದ ಆ ಇದನ್ನ ಇಟ್ಕೊಂಡು ಇವರು ಹೈಕೋರ್ಟ್ಗೆ ಎಂಟೈರ್ FIR ನ ಮತ್ತೆ ಚಾರ್ಜ್ ಶೀಟ್ ನ ಕ್ವಾಶ್ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಹಾಕೊಂಡಿದ್ದಾರೆ. ಸೊ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ನೋಡ್ಬೇಕು ಅದು ಮುಂದೆ ಏನಾಗುತ್ತೆ ಅಂತ ಹೇಳಿ. ಸರ್, ಇವಾಗ ನೀವು ಹೇಳಿದ್ರಿ ಸೆಕ್ಷುವಲ್ ಹರಾಸ್ಮೆಂಟ್ ಮತ್ತೆ ಅಟೆಂಪ್ಟ್ ಟು ರೇಪ್, ಇದೆರಡಕ್ಕೂ ಡಿಫ್ರೆನ್ಸ್
ಅಂದ್ರೆ ಬೇರೆ ಬೇರೆ ಕೇಸ್ ಇದಾಗುತ್ತಾ ಇಲ್ಲ ಸೇಮ್ ಒಂದೇ ಕೇಸ್? ಮಾಡೆಸ್ಟಿ, ಇನ್ಸಲ್ಟಿಂಗ್ ದಿ ಮಾಡೆಸ್ಟಿ ಆಫ್ ದಿ ವುಮೆನ್ ಅಂತ ಬರುತ್ತೆ. ಅಂದ್ರೆ ನೀವು ಈ ತರ ಬಟ್ಟೆ ಹಿಂಗ್ ಟಚ್ ಮಾಡೋದಾಗ್ಲಿ, ಹಿಂಗ್ ಎಳ್ದು ಬಿಡೋದಾಗ್ಲಿ, ಇವೆಲ್ಲ ಮಾಡೆಸ್ಟಿ ಆಫ್ ದಿ ವುಮೆನ್ ಸೆಕ್ಷನ್ ಅಂಡರ್ ಅಲ್ಲಿ ಬರುತ್ತೆ. ಅದು BNS ಅಡಿಯಲ್ಲಿ ಈಗ ಮುಂಚೆ ಅದು 354A, B, C ಅಡಿಯಲ್ಲಿ ಬರ್ತಾ ಇತ್ತು, IPC ಅಡಿಯಲ್ಲಿ. ಈಗ 74, 75 ಅಡಿಯಲ್ಲಿ ಬರುತ್ತೆ. BNS, ಭಾರತೀಯ ನ್ಯಾಯ ಸಂಹಿತ ಅಡಿಯಲ್ಲಿ ಬರುತ್ತೆ. ಸೊ ಇದು ಡಿಫ್ರೆಂಟ್ ಇರುತ್ತೆ. ಇಂಟರ್ ಕೋರ್ಸ್ ಮಾಡೋದಂತ ಹೇಳಿದ್ರೆ ನಿಮಗೆ ಅದು ಸೆಕ್ಷುಯಲ್ ಇಂಟರ್ ಕೋರ್ಸು ಅಟೆಂಪ್ಟ್ ಮಾಡಿರ್ತಾರೆ. ಸೊ ಆಗ ಏನಾಗುತ್ತೆ, ಇಟ್ ಬಿಕಮ್ಸ್ ಎ ವೆರಿ ಸೀರಿಯಸ್ ಅಫೆನ್ಸ್. ಅಟೆಂಪ್ಟ್ ಹೌದು, ವೆರಿ ಸೀರಿಯಸ್ ಅಫೆನ್ಸ್ ಆಗುತ್ತೆ. ಅದಕ್ಕೆ ಯಾವುದೇ ರೀತಿಯಾದ ಬೇಲ್ ಪ್ರಾವಿಷನ್ಸ್ ಇರೋದಿಲ್ಲ. ಅವರು ಕೂಲಂಕುಷವಾಗಿ ತನಿಖೆನೆ ಮಾಡ್ದಿರ ಡೈರೆಕ್ಟ್ ಆಗಿ ಅವ್ರಿಗೆ ಪೊಲೀಸ್ನವರಿಗೆ ಕಸ್ಟಡಿಗೆ ತಗೊಳ್ಳುವಂತಹ ಪವರ್ಸ್ ಇದೆ. ಅದಕ್ಕೆ ಏನು ಇದು ವಾರೆಂಟ್ ಇಶ್ಯೂ ಆಗುವಂತ ಅವಶ್ಯಕತೆ ಏನಿರೋದಿಲ್ಲ. ಅಲ್ಲ, ವಾರೆಂಟ್ ಗಿರೆಂಟ್ ಏನು ಇಲ್ಲ. ಈಗ ಬೇಲಬಲ್ ಅಫೆನ್ಸ್ ಅಲ್ಲಿ ಮಾತ್ರ ವಾರೆಂಟ್ ಅವರು ಮ್ಯಾಜಿಸ್ಟ್ರೇಟ್ ಅಂತ ತಗೊಂಡು ಆಮೇಲೆ ಅವರು ಹೋಗ್ಬೇಕು ಅಂತ ಇರ್ತದೆ. ಈ ಯಾವುದೇ ನಾನ್ ಬೇಲಬಲ್ ಅಫೆನ್ಸ್ ಅಲ್ಲಿ ಅವ್ರು ಡೈರೆಕ್ಟ್ ಆಗಿ ಅವ್ರನ್ನ ಕಸ್ಟಡಿಗೆ ತಗೊಬಹುದು. ಅದು ಇಂಥ ಅಫೆನ್ಸ್ ಗಳಲ್ಲಿ ಡೈರೆಕ್ಟ್ ಆಗಿ ಹೋಗಿ ಅವರು ಅರೆಸ್ಟ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರ್ತದೆ. ಸರ್, ಇವಾಗ ವಾರೆಂಟ್ ಅಂದ ತಕ್ಷಣ ನನ್ನ ಬಂದಿದ್ದೇನಂದ್ರೆ ಯಾವ ಕೇಸ್ಗೆ ವಾರೆಂಟ್ ಅವಶ್ಯಕತೆ ಇಲ್ಲ, ಯಾವ ಕೇಸ್ಗೆ ವಾರೆಂಟ್ ಅನ್ನೋದು ಬೇಕಾಗುತ್ತೆ? ಈ ಬೇಲೇಬಲ್ ಅಫೆನ್ಸ್, ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಕ್ಲಾಸಸ್ ಇರುತ್ತೆ CRPC ಅಡಿಯಲ್ಲಿ. ನೌ ಫಾಲೋಡ್ ಬೈ BNSS, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂತ ಕರೀತಾರೆ. ಸೊ ಅದರಲ್ಲಿ ಈಗ 7 years ಅಂಡರ್ ಬರುತ್ತೆ. 5 years ಒಳಗಡೆ 7 years ಅಂಡರ್. ಸೊ ಇದೆಲ್ಲ ಬೇಲೇಬಲ್ ಅಫೆನ್ಸಸ್ ಯಾವುದು ಕ್ಲಾಸಿಫೈ ಆಗಿರುತ್ತೆ. ನಾನ್ ಬೇಲೇಬಲ್ ಅಫೆನ್ಸಸ್ ಯಾವುದು? ಈ ಬೇಲೇಬಲ್ ಅಫೆನ್ಸಸ್ ಅಂತ ಹೇಳಿದ್ರೆ ಅದರಲ್ಲಿ ನೀವು ವಾರೆಂಟ್ ಅನ್ನ ತಗೊಂಡು ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನಾನೇ ಕೊಡ್ತೀನಿ. ಅವಾಚ್ಯ ಶಬ್ದಗಳಿಂದ ನಿಂದಿಸ್ತೆ ನಾನು, ಫಾರ್ ಎಕ್ಸಾಂಪಲ್ ಫೋನ್ ಅಲ್ಲಿ ನಿಂದಿಸ್ತೆ ಯಾರಿಗೂ, ದಟ್ ಇನ್ವೋಕ್ಸ್ ಈ ಸೆಕ್ಷನ್ 506, 504 ಕ್ರಿಮಿನಲ್ ಇಂಟಿಮಿಡೇಷನ್ ಅಂತ ಬರುತ್ತೆ. ಅದಕ್ಕೆ ಡೈರೆಕ್ಟ್ ಆಗಿ ಹೋಗಿ ಅರೆಸ್ಟ್ ಮಾಡೋಂಗಿಲ್ಲ. ಅದಕ್ಕೆ ಇವ್ರ ದಾಖಲೆ ಇದ್ರೂ ಸಹ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಅವರು ಒಂದು ವಾರೆಂಟ್ ಅನ್ನ ತಗೊಂಡು ಆಮೇಲೆ ಆ ವಾರೆಂಟ್ ಅನ್ನು ತೋರಿಸಿ ಆಮೇಲೆ ಅವರು ಕಸ್ಟಡಿಗೆ ತಗೊಳ್ಳುವಂತಹ ಚಾನ್ಸಸ್ ಇರ್ತದೆ ಅದರಲ್ಲಿ. ಅಂಡ್ ಇಟ್ ಈಸ್ ಎ ಬೇಲಬಲ್ ಅಫೆನ್ಸ್. ಬೇಲ್ ಇಸ್ ಅ ಮ್ಯಾಟರ್ ಆಫ್ ರೈಟ್ ಇನ್ ದಿ ಬೇಲಬಲ್ ಅಫೆನ್ಸ್. ಒಂದು ಅರ್ಜಿ ಕೊಟ್ಟಿದ ತಕ್ಷಣ ಅದು ಬೇಲ್ ಆಗತ್ತೆ. ಕ್ಯಾಶ್ ಶೂರಿಟಿ ಹಾಕ್ತಾರೆ, ಶೂರಿಟಿ ಪೇ ಮಾಡಿದ ತಕ್ಷಣ ಅವ್ರು ಬೇಲ್ ಆಗಿ ಆಚೆ ಬರ್ತಾರೆ. ಈಗ ನಾನ್ ಬೇಲಬಲ್ ಅಫೆನ್ಸ್ ಅಂತ ಹೇಳಿದ್ರೆ ಸೀರಿಯಸ್ ಅಫೆನ್ಸ್ ಲೈಕ್ ಮರ್ಡರ್ ಆಗಿರ್ಲಿ, ರೇಪ್ ಆಗಿರ್ಲಿ, ಅಟೆಂಪ್ಟ್ ಟು ಮರ್ಡರ್ ಆಗಿರ್ಲಿ, ಮತ್ತೆ ಇದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಆಕ್ಟ್ ಈಗ ಏನ್ ಕೇಳಿದ್ರಿ ಅದಾಗಿರ್ಲಿ, ಇವೆಲ್ಲಾನು ನಾನ್ ಬೇಲಬಲ್ ಅಫೆನ್ಸ್ ಅಡಿಯಲ್ಲಿ ಬರುತ್ತೆ. ಸೊ ಇದಕ್ಕೆ ನಿಮಗೆ ವಾರೆಂಟ್ ಬೇಕಾಗಿರಲ್ಲ. ಡೈರೆಕ್ಟ್ ಆಗಿ ಪೊಲೀಸ್ನವರು ಹೋಗಿ ದಾಳಿ ಮಾಡಿ ಇದು ತಗೊಬೇಕಾಗಿ ಬರುತ್ತೆ. ಅವ್ರನ್ನ ಕಸ್ಟಡಿಗೆ ತಗೊಂಡು ಪೊಲೀಸ್ ಅವರು ಆಮೇಲೆ ಕೋರ್ಟ್ಗೆ ರಿಮಾಂಡ್ ಮಾಡುವಂತ ಸಾಧ್ಯತೆ ಇದೆ. ಆಮೇಲೆ ಇನ್ನೊಂದು ಸರ್, ಇವಾಗ ಆಕ್ಚುಲಿ ಕೆಲವು ಕಡೆ ಬಂದು ಏನಾಗ್ತದೆ, ಇವಾಗ ಲೋನ್ ರಿಕವರಿ ಮಾಡಕ್ಕೆ ಅಂತ ಹೋಗಿರ್ತಾರೆ, ಮನೇಲಿ ಲೇಡೀಸ್ ಇರ್ತಾರೆ, ಅವ್ರು ಏನು ಟಚ್ ಮಾಡಿರೋದಿಲ್ಲ, ಬಟ್ ಆದ್ರೂ ಕೂಡ ಇವರು ನಮಗೆ ಸೆಕ್ಷುಯಲ್ ಹರಾಸ್ಮೆಂಟ್ ಮಾಡಿದ್ದಾರೆ ಅಂದ್ಬಿಟ್ಟು ಇವಾಗ ಕೇಸ್ ಹಾಕಿರ್ತಾರೆ ಆ ಲೇಡೀಸು. ಅದು ಪ್ರೂವ್ ಆಗದೆ ಇದ್ದಾಗ ಸೊ ಇವಾಗ ಲೋನ್ ರಿಕವರಿ ಮಾಡಕ್ ಬಂದಿರೋರು ಅವ್ರ ಮೇಲೆ ಕೇಸ್ ಹಾಕ್ಬೋದು. ಅದು ಡಿಪೆಂಡ್ ಅಪಾನ್ ದಿ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಏನಿರುತ್ತೆ ಅದ್ರ ಮೇಲೆ. ಮತ್ತೆ ಈಗ ಒಂದು ಮನೆ ಒಳಗಡೆ ಪ್ರವೇಶ ಮಾಡ್ಬೇಕು ಅಂದ್ರೇನು ಒಂದು ಪರ್ಮಿಷನ್ ಇರಬೇಕು, ಇಲ್ಲಾಂದ್ರೆ ಅವ್ರು ಕೇಸ್ ಹಾಕ್ಬೋದು. ಇವರು ಟ್ರೆಸ್ ಪಾಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿರುಗಿಸಿ ಕೇಸ್ ಹಾಕ್ಬೋದು. ಹೆಂಗೆ ಪರ್ಮಿಷನ್ ಇಲ್ಲದೆ ಹೆಂಗೆ? ಈಗ ಗೌರ್ಮೆಂಟ್ ಅಥಾರಿಟೀಸ್ ಡೈರೆಕ್ಟ್ ಆಗಿ ಬರಂಗಿಲ್ಲ ಮನೆ ಒಳಗಡೆ, ಅವ್ರದ್ದು ಟ್ರೆಸ್ ಪಾಸ್ ಕೇಸ್ ಹಾಕ್ಬೋದು ಅವ್ರ ಮೇಲೂ. ಈಗ ಒಳಗಡೆ ಬಂದಿದ್ದಾರೆ ಅಂತ ಹೇಳಿದ್ರೆ ವಾರೆಂಟ್ ತಗೊಂಡ್ಬರ್ಬೇಕು, ಸರ್ಚ್ ವಾರೆಂಟ್ ತಗೊಂಡ್ಬರ್ಬೇಕಾಗ್ತದೆ, ಡೈರೆಕ್ಟ್ ಆಗಿ ಬರಂಗಿಲ್ಲ. ಸೊ ಇವೆಲ್ಲ ಕಾನೂನಿನ ಅಡಿಯಲ್ಲಿ ನಮಗೆ ಪ್ರಾವಿಷನ್ಸ್ ಇರ್ತದೆ, ನೋಡ್ಕೊಂಡ್ ಮಾಡ್ಬೇಕು. ಇವಾಗ ಸಡನ್ ಆಗಿ ಸರ್, ಇವಾಗ ಒಂದು ಲೇಡೀಸ್ ಬಂದ್ಬಿಟ್ಟು ಇವಾಗ ನನ್ ಮೇಲೆ ಈ ತರ ಸೆಕ್ಷುಯಲ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ಅಂದಾಗ ಪೊಲೀಸ್ನವರು ಅದಕ್ಕೆ ಸಾಕ್ಷಿನ ಕೇಳಿ ಅರೆಸ್ಟ್ ಮಾಡುವಂತದ್ದು ಇರುತ್ತಾ, ಇಲ್ಲ ಡೈರೆಕ್ಟ್ ಆಗಿ ಒಂದೇ ಸತಿ ಅರೆಸ್ಟ್ ಹೋಗಿ ಅವ್ರನ್ನ ಎನ್ಕ್ವೈರಿ ಮಾಡಿ ಅರೆಸ್ಟ್ ಮಾಡ್ಬೋದಾ? ನೋಡಿ, ಸೆಕ್ಷುಯಲ್ ಹರಾಸ್ಮೆಂಟ್ ಬೇರೆ ಬರುತ್ತೆ, ಸೆಕ್ಷುಯಲ್ ಅಸಾಲ್ಟ್ ಬೇರೆ ಬರುತ್ತೆ, ಸೆಕ್ಷುಯಲ್ ಇಂಟರ್ ಕೋರ್ಸ್ ಬೇರೆ ಬರುತ್ತೆ. ಇದು ಕ್ಲಾಸಿಫಿಕೇಶನ್ಸ್ ಅಲ್ಲಿ ಯಾವ ಅಂಡರ್ ಬರುತ್ತೆ ಅಂತ ನೋಡ್ಕೊಂತಾರೆ. ಅದು ಬೇಲೇಬಲ್ ಇಲ್ವಾ ಅಂತ ನೋಡ್ಕೊಂತಾರೆ. ಬೇಲೇಬಲ್ ಇದ್ರೆ ಅದಕ್ಕೆ ಏನು ಮಾಡಬೇಕು ಅದು ಮಾಡ್ತಾರೆ. ನಾನ್ ಬೇಲೇಬಲ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ಅವರು ತಗೊಳ್ಳುವಂತ ಚಾನ್ಸಸ್ ಇರ್ತದೆ. ಈಗ ಕೆಲವೊಂದು 5 ವರ್ಷ ಇದ್ರೇನು ನಾನ್ ಬೇಲೇಬಲ್ ಇರುತ್ತೆ. ಸೆಕ್ಷುಯಲ್ ಅಸಾಲ್ಟ್ ಆಗಿರ್ಲಿ, ಹರಾಸ್ಮೆಂಟ್ ಆಗಿರ್ಲಿ, ಅದು 5 ವರ್ಷ ಇಂಪ್ರಿಸನ್ಮೆಂಟ್ ಇರುತ್ತೆ, ನಾನ್ ಬೇಲೇಬಲ್ ಇರುತ್ತೆ ಅದರಲ್ಲಿ ಒಂದು ಸೆಕ್ಷನ್. ಅಂತ ಕೇಸ್ಗಳಲ್ಲಿ ಅವರು ಡೈರೆಕ್ಟ್ ಆಗಿ ತಗೊಂಡು ಆಮೇಲೆ ಏನೇನು ಅವ್ರಿಗೆ ಪ್ರೈಮಾ ಫೇಸಿ ಡಾಕ್ಯುಮೆಂಟ್ಸ್ ಅಂತ ಏನ್ ಕರಿತೀವಿ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಆಗಿರ್ಬೋದು, ರಿಮ್ಯಾಂಡ್ ಅಪ್ಲಿಕೇಶನ್ ಆಗಿರ್ಬೋದು, ಕಂಪ್ಲೇಂಟ್ ಆಗಿರ್ಬೋದು, ಇವಿಷ್ಟನ್ನು ತಗೊಂಡು ವಿತಿನ್ ದ ಸ್ಪ್ಯಾನ್ ಆಫ್ 24 hours ಅರೆಸ್ಟ್ ಮಾಡಿದ 24 ಗಂಟೆಗಳ ಒಳಗಾಗಿ ಅವರು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕಾಗಿ ಬರುತ್ತೆ. ಆಗ ಪ್ರೊಡ್ಯೂಸ್ ಮಾಡಿದಾಗ ನ್ಯಾಯಾಧೀಶರು ರಿಮ್ಯಾಂಡ್ ಮಾಡ್ತಾರೆ ಅವ್ರನ್ನ. 15 ದಿನ ಇವನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಬೇಕು ಅಂತ, ಅವಾಗ ಜೈಲಿಗೆ ಕಳಿಸ್ತಾರೆ.
ಆ ಒಂದು ಪೀರಿಯಡ್ ಅಲ್ಲಿ ಇವರು ಬೇಲ್ ತಗೊಬಹುದು. ಇವಾಗ 15 ದಿನ ಅವ್ರಿಗೆ ಕಸ್ಟಡಿಗೆ ಒಪ್ಪಿಸಿದಾಗ ಪೊಲೀಸ್ನವರು ಅವ್ರ ಮೇಲೆ ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಹೊಡಿಯೋದು ಆತರ ಏನಾದ್ರು ಪರ್ಮಿಷನ್ ಇರುತ್ತೆ? ಪೊಲೀಸ್ ಅವ್ರಿಗೆ ಒಪ್ಸಲ್ಲ. ಅದು ರಿಮ್ಯಾಂಡ್ ಸೋ ಅಂಡ್ ಸೋ ಪರ್ಸನ್ ಇಸ್ ರಿಮ್ಯಾಂಡೆಡ್ ಟು ಜುಡಿಷಿಯಲ್ ಕಸ್ಟಡಿ. ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಅದು ನ್ಯಾಯಾಧೀಶರ ಕಸ್ಟಡಿ ಆಗ್ಬಿಡುತ್ತೆ. ಅದು ಜೈಲಿಗೆ ಹಾಕ್ತಾರೆ, ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕ್ತಾರೆ. ಈಗ ಇನ್ನು ಏನಾದ್ರೂ ನಮಗೆ ಇನ್ವೆಸ್ಟಿಗೇಷನ್ ಬೇಕು ಇವರು ಅಂತ ಹೇಳಿದ್ರೆ ಆಗ ಬೇಕಾದ್ರೆ ಅವ್ರು ಪೊಲೀಸ್ ಕಸ್ಟಡಿ ತಗೊಬೇಕು. ಅದಕ್ಕೊಂದು ಅರ್ಜಿ ಅವರು ನ್ಯಾಯಾಧೀಶರಿಗೆ ಮ್ಯಾಜಿಸ್ಟ್ರೇಟಿಗೆ ಸಲ್ಲಿಸಿ ನಮಗೆ ನಾವು ಇನ್ನು 24 ಗಂಟೆ ನಮ್ಗೆ ಸಾಲಲ್ಲ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ, ಇನ್ನು ನಮಗೊಂದು 15 ದಿನ ಬೇಕು ಅಥವಾ 5 ದಿನ ಬೇಕು, 10 ದಿನ. ಈಗ ದರ್ಶನ್ ಕೇಸಲ್ಲಿ 15 ದಿನ ತಗೊಂಡಿದ್ರು. ಈಗ ಬಂದಿರೋ ಕಾನೂನಿನ ಪ್ರಕಾರ 80-90 ದಿನ ತಗೊಬಹುದು. ಸೊ ಈಗ ತಗೊಂಡು ಇನ್ವೆಸ್ಟಿಗೇಷನ್ ಮಾಡುವಂತ ಚಾನ್ಸಸ್ ಇರುತ್ತೆ. ಆಗ ಒಡೆಯುವಾಗಿ ಯಾರಿಗೇ ಆಗ್ಲಿ ಒಡೆಯೋ ಹಕ್ಕು ಇಲ್ಲ. ಪೊಲೀಸ್ನವ್ರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಎಂತದೇ ಕೇಸ್, ಮರ್ಡರ್ ಕೇಸಲ್ಲಿ ಏನೋ ಆಗ್ಲಿ ಎಂತದೇ ಸೀರಿಯಸ್ ಕೇಸಲ್ಲಿ ಅವ್ರು ಹೊಡೆಯೋ ಹಾಗಿಲ್ಲ. ಹೊಡೆದ್ರೆ ಅವ್ರ ಮೇಲೆ ಕೌಂಟರ್ ಕಂಪ್ಲೇಂಟ್ ಕೊಡ್ಬೋದು, ನಮಗೆ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಕೌಂಟರ್ ಕಂಪ್ಲೇಂಟ್ ಕೊಡ್ಬೋದು. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.